ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಕಲಿ ಔಷಧಿ ಆಯಿತು, ಈಗ ನಕಲಿ ಕಾಸ್ಮೆಟಿಕ್ಸ್ ಸರದಿ. ನಕಲಿ ಕಾಸ್ಮೆಟಿಕ್ಸ್ ವಿರುದ್ಧ ಆರೋಗ್ಯ ಇಲಾಖೆ ಸಮರವನ್ನು ಸಾರ್ತಾ ಇದೆ. ನೀವು ಬಳಸುವ ಬ್ಯೂಟಿ ಪ್ರಾಡಕ್ಟ್ ಎಷ್ಟು ಸುರಕ್ಷಿತ? ನಿಮ್ಮ ಮುಖದ ಅಂದವನ್ನು ಹೆಚ್ಚಿಸಬೇಕಾದಂಥ ಬ್ಯೂಟಿ ಪ್ರಾಡಕ್ಟ್ ನಿಮ್ಮ ಮುಖವನ್ನು ಹೇಗೆ ಖರಾಬಾಗಿ ಮಾಡುತ್ತೆ? ಯಾಕೆಂದರೆ ನೀವು ಬಳಸೋದು ಅಸಲಿನ ನಕಲಿನ? ಎಷ್ಟು ಡೇಂಜರ್? ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ. 19ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ವೈಟ್ನಿಂಗ್ ಫೇರ್ನೆಸ್ ಕ್ರೀಮ್ ಜೊತೆಗೆ ಸ್ಪ್ರೇಗಳು, ಹೇರ್ ಡೈಗಳು, ಲಿಪ್ಸ್ಟಿಕ್, ಇನ್ನು ಪೌಡರ್ ಸೇರಿ 19 ಮಾದರಿಗಳ ಸಂಗ್ರಹ ಮಾಡಲಾಗಿದೆ. ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಅಧಿಕಾರಿಗಳು. ಪರೀಕ್ಷೆಯ ವರದಿಗಾಗಿ ಔಷಧ ಆಡಳಿತ ಇಲಾಖೆ ಕಾಯ್ತಾ ಇದೆ. ನಕಲಿ ಕಾಸ್ಮೆಟಿಕ್ಸ್ ಪತ್ತೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಲ್ಯಾಬ್ ವರದಿ ಬಂದ ಬಳಿಕ ನಕಲಿ ಉತ್ಪನ್ನಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ದಂಡವನ್ನು ವಿಧಿಸಲಾಗುತ್ತೆ, ಕ್ರಿಮಿನಲ್ ಕೇಸನ್ನು ದಾಖಲಿಸಲಾಗುತ್ತೆ. ಒಂದು ವೇಳೆ ನಕಲಿ ಕಾಸ್ಮೆಟಿಕ್ಸನ್ನು, ಸೌಂದರ್ಯವರ್ಧಕಗಳು ಅಂತ ಕರಿತೀವಿ ಕನ್ನಡದಲ್ಲಿ, ನಕಲಿ ಸೌಂದರ್ಯವರ್ಧಕಗಳನ್ನು ಬಳಸಿದ್ದೇ ಆದರೆ ಅಥವಾ ಮಾರಾಟ ಮಾಡಿದ್ದೇ ಆದರೆ ಅಂಥವರ ವಿರುದ್ಧ ಲೈಸೆನ್ಸ್ ರದ್ದಾಗುತ್ತೆ, ದಂಡ ಹಾಕಲಾಗುತ್ತೆ, ಜೊತೆಗೆ ಕ್ರಿಮಿನಲ್ ಕೇಸನ್ನು ದಾಖಲಿಸಲಾಗುತ್ತೆ. ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ ಅಂತ ಹೇಳಿ ಖರೀದಿ ಮಾಡಬಾರ್ದು ಅಂತ ಹೇಳಿ ಇಲಾಖೆ ಮನವಿ ಮಾಡಿದೆ. ಬ್ರ್ಯಾಂಡೆಡ್ ಅಂತ ಹೇಳಿದ್ರೆ ಒಂದು ಅತ್ಯುತ್ತಮ ಕಂಪನಿಯ ಪ್ರಾಡಕ್ಟ್ಗಳು, ಅವುಗಳನ್ನು ಬಳಸಿ ಅವುಗಳನ್ನು ಖರೀದಿ ಮಾಡೋಕ್ಕೆ ಅತಿ ಹೆಚ್ಚು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಆದರೆ ಅದು ಅಸಲಿ ಅಲ್ಲ ಅಂದಾಗ ಮುಖದ ಮೇಲೆ ಅನೇಕ ರೀತಿಯ ದುಷ್ಪರಿಣಾಮಗಳನ್ನು, ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತೆ.